ನಮಸ್ಕಾರ. ಮಧ್ಯಾಹ್ನ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು. ಅವ್ಯವಸ್ಥೆಯ ಆಗರವಾಗಿ ಮಾರ್ಪಟ್ಟಿದೆ ಔರಾದ ತಾಲೂಕು ಆಸ್ಪತ್ರೆ. ತಾಲೂಕಿನ ಗರ್ಭಿಣಿಯರಿಂದ ಹಣ ವಸೂಲಿಯ ಗಂಭೀರ ಆರೋಪಗಳು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಔರಾದ ತಾಲೂಕಿನಲ್ಲಿ ಕೇಳಿಬರ್ತಾರೆ. ಇನ್ನು ಡಾಕ್ಟರ್ ಗಾಯತ್ರಿ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ. ಔರಾದ ತಾಲೂಕು ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಡಾಕ್ಟರ್ ಗಾಯತ್ರಿ. ಅದೇ ರೀತಿ ತಾಲೂಕು ಆಸ್ಪತ್ರೆಯ ಸಿಎಂಒ ಆಗಿ ಕೂಡ ಕಾರ್ಯನಿರ್ವಹಿಸ್ತಿದ್ದಾರೆ. ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ವಿವಿಧ ಸಂಘಟನೆಯ ಮುಖಂಡರು ದೂರನ್ನ ಸಲ್ಲಿಸಿದ್ದಾರೆ. ಆದ್ರೆ ಇಲ್ಲಿಯ ತನಕ ಮಾತ್ರ ಯಾವುದೇ ಕ್ರಮವಾಗಿದ್ರು ನೋಟಿಸ್ ನೀಡಿದ್ರು ಕೂಡ ಎಲ್ಲವೂ ಕಾಟಾಚಾರಕ್ಕೆ ಎಂಬಂತೆ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾರೆ. ಕಳೆದ 18 ವರ್ಷಗಳಿಂದ ಔರಾದ ತಾಲೂಕಿನಲ್ಲಿಯೇ ಠಿಕಾಣಿಯನ್ನ ಹೂಡಿದ್ದಾರೆ. ವಿವಿಧ ಹುದ್ದೆಗಳಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕಳೆದ 18 ವರ್ಷಗಳಿಂದ 1-2 ವರ್ಷ ಅಲ್ಲ, ಕಳೆದ 18 ವರ್ಷಗಳಿಂದ ಔರಾದ ತಾಲೂಕಿನಲ್ಲಿಯೇ ಠಿಕಾಣಿಯನ್ನ ಹೂಡಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳಿಗೆ ಈ ಕುರಿತು ದೂರನ್ನು ಕೂಡ ಕೊಟ್ಟಿದ್ದಾರೆ ವಿವಿಧ ಸಂಘಟನೆಯ ಮುಖಂಡರು. ಆದ್ರೆ ಯಾವುದೇ ರೀತಿಯ ಕ್ರಮ ಆಗಿಲ್ಲ. ನೋಟಿಸ್ ಕೇಳ್ತಾರೆ, ಆದ್ರೆ ಕ್ರಮ ಮಾತ್ರ ಆಗ್ತಾನೆ ಇಲ್ಲ. ಆದ್ರೆ ಇಂದು ಮತ್ತೆ ದೂರನ್ನ ಸಲ್ಲಿಸಿದ್ದಾರೆ ಸಾಮಾಜಿಕ ಕಾರ್ಯಕರ್ತರು. ಕ್ರಮಕ್ಕೆ ಆಗ್ರಹಿಸಿ ಇಂದು ಮತ್ತೆ ದೂರನ್ನ ಸಲ್ಲಿಸಿದ್ದಾರೆ ಮುಖಂಡರು. ಈ ವೇಳೆ ಈ ಸಲ ನಾವು ಏನು ಮನವಿ ಪತ್ರ ಕೊಟ್ಟಿದ್ದೀವಿ, ದೂರನ್ನ ಕೊಟ್ಟಿದ್ದೀವಿ, ಈ ಸಲ ಕ್ರಮ ಜರುಗಿಸದೆ ಹೋದ್ರೆ ಉಗ್ರ ರೂಪದ ಹೋರಾಟ ಮಾಡಲಾಗುವುದು ಅಂತ ರಾಷ್ಟ್ರೀಯ ಅಹಿಂದ ಸಂಘಟನೆಯ ವತಿಯಿಂದ ಇವತ್ತು ಮತ್ತೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ದೂರನ್ನ ನೀಡಿದ್ದಾರೆ, ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಆದ್ರೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಏನಂದ್ರೆ, ಕಳೆದ 18 ವರ್ಷಗಳಿಂದ ತಾಲೂಕಿನಲ್ಲಿಯೇ ಠಿಕಾಣಿಯನ್ನ ಹೂಡಿ ವಿವಿಧ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕೂಡ ಭ್ರಷ್ಟಾಚಾರ ಎಸಗಿರೋ ಬಗ್ಗೆ ಈ ಸಂಘಟನೆಯ ಮುಖಂಡರು ನಮ್ಮ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ. ಅದರ ಜೊತೆಗೇನೆ ತಾಲೂಕಿನಲ್ಲಿ ಗರ್ಭಿಣಿಯರಿಂದ ಏನು ತಾಲೂಕು ಆಸ್ಪತ್ರೆಯಲ್ಲಿ ಗರ್ಭಿಣಿಯರಿಂದ ಹೆಚ್ಚಿನ ಹಣವನ್ನು ಪಡೆಯುವುದಾಗ್ಲಿ, ಡೈಟ್ ಹೆಸರಲ್ಲಿ 3-4 ಲಕ್ಷ ರೂಪಾಯಿಯ ವ್ಯಯ, ಸರ್ಕಾರದ ವ್ಯಯ ಮಾಡೋದಾಗ್ಲಿ, ಮತ್ತೆ ಬ್ಲಡ್ ಟೆಸ್ಟಿಂಗು, ಶುಗರ್ ಟೆಸ್ಟಿಂಗು, ಏನೇನಲ್ಲಿ ತಾಲೂಕು ಆಸ್ಪತ್ರೆ ಇರುತ್ತೆ ಅಲ್ಲಿ ಒಂದಷ್ಟು ಹಣವನ್ನ ಅಲ್ಲಿ ಲೂಟಿ ಮಾಡಲಾಗ್ತಾ ಇದೆ ಮತ್ತು ಯಾವುದೇ ಟೆಂಡರ್ ಇಲ್ಲದೆ ಕೆಲವೊಂದಿಷ್ಟು ಸಾಮಗ್ರಿಗಳನ್ನ ಮಾರಾಟ ಮಾಡಲಾಗ್ತಾ ಇದೆ. ಆಸ್ಪತ್ರೆಯ ಅವ್ಯವಸ್ಥೆಯನ್ನ ನೋಡಿ ನಿಜಕ್ಕಿದು ತಾಲೂಕು ಆಸ್ಪತ್ರೆನ ಅಥವಾ ಯಾವುದಾದ್ರೂ ಗ್ರಾಮದಲ್ಲಿರುವಂತ RMP ಡಾಕ್ಟರ್ ಆಸ್ಪತ್ರೆನ ಅನ್ನೋ ರೀತಿ ಇದೆ. ಒಂದಿಷ್ಟು ಸ್ಟೋರೀಸ್ ಗಳನ್ನ ಇವತ್ತಿನ ಪ್ರೈಮ್ ಟೈಮ್ ನಿಂದ ಶುರು ಮಾಡಿ ಕಂಟಿನ್ಯೂ ಆಗಿ ಈ ಸ್ಟೋರಿಗಳನ್ನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಇನ್ ಮುಂದೆ ಫಾಲೋ ಅಪ್ ಮಾಡುತ್ತೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬೀದರ್ನಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಹಾಗೂ DCM DK ಶಿವಕುಮಾರ್ ಕೀಳು ಮಟ್ಟದ ಪ್ರಚಾರಕ್ಕೆ ಇಳಿದಿದ್ದಾರೆ. RSS ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಕೀಳು ಮಟ್ಟದ ಹೇಳಿಕೆ ಮೂಲಕ ಪ್ರಚಾರವನ್ನ ಪಡೆಯುತ್ತಿದ್ದಾರೆ. RSS ಬಗ್ಗೆ ತಿಳಿಯಬೇಕಾದ್ರೆ ಇವರಿಬ್ರು ಸಂಘದ ಸಂಪರ್ಕ ಮಾಡಲಿ. DK ಶಿವಕುಮಾರ್ ಮತ್ತೆ ಪ್ರಿಯಾಂಕ್ ಖರ್ಗೆ, DCM DK ಶಿವಕುಮಾರ್ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಿಡಿಕಾರಿದ್ದಾರೆ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ. RSS ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ CMಗೆ ಪತ್ರ ಬರೆದಿರುವಂತಹ ವಿಚಾರವಾಗಿ ಅವರು ಮಾತನಾಡಿದ್ದಾರೆ. 1000 ವರ್ಷವಾದ್ರೂ ಕೂಡ RSS ಅನ್ನ ಬಂದ್ ಮಾಡೋಕೆ ಯಾರಿಂದಲೂ ಆಗೋಲ್ಲ. ಪ್ರಿಯಾಂಕ್ ಖರ್ಗೆ ಹಾಗೂ ಕಾಂಗ್ರೆಸ್ ಹುಂಬುತನಕ್ಕೆ ಜನರೇ ಉತ್ತರವನ್ನ ನೀಡ್ತಾರೆ. ಪ್ರಿಯಾಂಕ್ ಖರ್ಗೆ ತಾಲಿಬಾನಿ ಸಂಸ್ಕೃತಿಯ ಕಾಂಗ್ರೆಸ್ ನಲ್ಲಿ ಉಳಿದುಕೊಂಡಿದ್ದಾರೆ. ಅಂದ್ರೆ ತಾಲಿಬಾನಿ ಸಂಸ್ಕೃತಿಯ ಕಾಂಗ್ರೆಸ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಉಳಿದುಕೊಂಡಿದ್ದಾರೆ. ಖರ್ಗೆ ಅವರು ಹುಟ್ಟಿನಿಂದ ತಾಲಿಬಾನಿ ಸಂಸ್ಕೃತಿಯನ್ನ ಹೊಂದಿದ್ದಾರೆ. ಹೀಗಾಗಿ ಅವರಿಗೆ ತಾಲಿಬಾನಿ ನಡವಳಿಕೆಗಳು ಅವರಿಗೆ ನೆನಪಿಗೆ ಬರುತ್ತೆ ಅಂತ ಹೇಳ್ತಾರೆ. ಇನ್ನು RSS ನ ಸಂಪರ್ಕ ಮಾಡಿದ್ರೆ RSS ನ ಕ್ರಿಯಾಶೀಲ ಕೆಲಸಗಳು ತಿಳಿಯುತ್ತೆ. ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ DCM DK ವಿರುದ್ಧ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಈ ರೀತಿ ವಾಗ್ದಾಳಿಯನ್ನು ನಡೆಸಿರುವಂತ. ಹಾಗಿದ್ರೆ ಭಗವಂತ ಖೂಬಾ ಏನ್ ಹೇಳ್ತಾರೆ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಬಸವ ಸಂಸ್ಕೃತಿ ಅಭಿಯಾನದ ಕುರಿತು ಕನ್ಹೇರಿ ಮಠದ ಸ್ವಾಮೀಜಿ ಅವಹೇಳನವಾಗಿ ಹೇಳಿಕೆ ನೀಡಿದ ವಿಚಾರವಾಗಿ ಮಹಾರಾಷ್ಟ್ರದ ಕೋಲ್ಹಾಪುರದ ಕನ್ಹೇರಿ ಸ್ವಾಮಿ ವಿರುದ್ಧ ಬಸವ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕನ್ಹೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿ ವಿರುದ್ಧ ಬಸವ ಕಲ್ಯಾಣದಲ್ಲಿ ಸ್ವಾಮೀಜಿ ಭಾವಚಿತ್ರವನ್ನ ಧರಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ನಿನ್ನೆ ನಡೆದಂತ 24ನೇ ಕಲ್ಯಾಣ ಪ್ರಭಾ ಕಾರ್ಯಕ್ರಮದ ಮೆರವಣಿಗೆಯ ವೇಳೆ ಧಿಕ್ಕಾರವನ್ನು ಕೂಡ ಕೂಗಿತು. ಕನ್ಹೇರಿ ಮಠದ ಸ್ವಾಮೀಜಿ ಬಸವ ದ್ರೋಹಿ ಸ್ವಾಮೀಜಿ ಅಂತ ಘೋಷಣೆಯನ್ನ ಕೂಗಿ
ಅವರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ಬಸವ ಭಕ್ತರು. ಸ್ವಲ್ಪ ಅಪಚಾರ ನಾವು ನಮಗೆ ಮಾಡಿದ ಶ್ರೀಗಳನ್ನ ಅತ್ಯಂತ ಗೌರವದಿಂದ ಕಾಣ್ತೇವೆ. ರಾಷ್ಟ್ರೀಯ ಬಸವರಾಜ ಯಾವ ಕಾರಣಕ್ಕೂ ಕೆಟ್ಟ ಅನ್ಯಾಯ ರೀತಿಯಲ್ಲಿ ಮೈಮಾನು ಅಂತ ಹೇಳಿ ಅವರನ್ನು ವಿನಂತಿ ಮಾಡಿಕೊಳ್ತೇವೆ. ಇದು ಶ್ರೀಗಳಿಗೆ ತಲುಪಬೇಕು ಅಂತ ಹೇಳಿ ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ನಾಗರಿಕರು ಭಯದಲ್ಲಿಯೇ ರಸ್ತೆಗಳಲ್ಲಿ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭಾಲ್ಕಿ ಪಟ್ಟಣದ ಗಾಂಧಿ ಸರ್ಕಲ್ ಪೊಲೀಸ್ ಠಾಣೆಯ ಎದುರುಗಡೆ ಮತ್ತು ವಿವೇಕಾನಂದ ಚೌಕ್, ಭೀಮನಗರ, ಜೋಶಿ ನಗರ ಹಾಗೂ ರೈಲ್ವೆ ಸ್ಟೇಷನ್ ರಸ್ತೆ ಸೇರಿದಂತೆ ಬೀದರ್ ಭಾಲ್ಕಿ ಮುಖ್ಯ ರಸ್ತೆಯ ಹಲವು ಭಾಗಗಳಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಹೆಚ್ಚಾಗಿದೆ. ಮಾಹಿತಿಯ ಪ್ರಕಾರ ಕಳೆದ ಕೆಲವು ದಿನಗಳಲ್ಲಿ ಸರಿಸುಮಾರು 14 ಜನರು ಈ ಬೀದಿ ನಾಯಿಗಳ ದಾಳಿಗೆ ತುತ್ತಾಗಿದ್ದಾರೆ. ಬೀದಿಗಳಲ್ಲಿ ನೂರಾರು ನಾಯಿಗಳು ಗುಂಪುಗಳಾಗಿ ಓಡಾಡುತ್ತಿದ್ದು ಮಕ್ಕಳು ಹಾಗೂ ಹಿರಿಯರು ಹೆದರುವ ಪರಿಸ್ಥಿತಿ ಎದುರಾಗಿದೆ. ಜನತೆ ಈ ಕುರಿತು ಮುನ್ಸಿಪಲ್ ಅಧಿಕಾರಿಗಳ ಗಮನ ಸೆಳೆದರೂ ಕೂಡ ಅವರು ಕೂಡ ಕ್ರಮ ಜರುಗಿಸ್ತಾ ಇಲ್ಲ. ತಕ್ಷಣ ಕ್ರಮ ಜರುಗಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ನಾವು ಆಗಾಗ್ಗೆ ಊಟಕ್ಕೆ ಸೇರ್ತೇವೆ, ಊಟಕ್ಕೆ ಸೇರುವುದೇ ದೊಡ್ಡ ಅಪರಾಧವಾ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಂದು ಹುಬ್ಬಳ್ಳಿಗೆ ತೆರಳುವ ಮುನ್ನ ಕಿತ್ತೂರು ಉತ್ಸವದ ಜ್ಯೋತಿಗೆ ಚಾಲನೆ ನೀಡಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ತಮ್ಮ ಸಂಪುಟ ಸದಸ್ಯರಿಗಾಗಿ ಇಂದು ಆಯೋಜಿಸಿರುವ ಭೋಜನ ಕೂಟದ ಬಗ್ಗೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಅವರು, ನಾವು ಊಟಕ್ಕೆ ಸೇರುವುದು ಕೂಡ ತಪ್ಪ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನ್ ಹೇಳ್ತಾರೆ ಸಿದ್ದರಾಮಯ್ಯ? ಇರಲೇಬಾರ್ದ? ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಬಿಜೆಪಿ ಅವ್ರ ಮಾತು ಕೇಳ್ಕೊಂಡು ನಾವು ಊಟಕ್ಕೆ ಸೇರೋದೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡಿದ್ದೀರಲ್ಲ, ಮತ್ತೆ ಯಾಕೆ ಕೇಳ್ತಾ ಇದ್ದೀರಿ? ಸೇರ್ತಾ ಇರ್ತೀವಿ ಯಾವಾಗ್ಲೂ. ಸರ್, ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮುನಿರತ್ನ ಅವರನ್ನ ಕರಿ ಟೋಪಿ ಶಾಸಕರೇ ಬನ್ನಿ ಮೇಲೆ ಎಂದು ಹೇಳಿದರು. ಇದಕ್ಕೆ ಸಂಬಂಧಿಸಿದಂತೆ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಡಿಕೆಶಿ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆಶಿ ಅವರ ನಡೆ ನುಡಿಗಳ ಬಗ್ಗೆ ತೀವ್ರವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸಿಎಂ ಆಗಬೇಕೆಂದು ಬಯಸುವ ವ್ಯಕ್ತಿಗೆ ಘನತೆ ಹಾಗೂ ಗಾಂಭೀರ್ಯ ಇರಬೇಕು, ರೌಡಿಸಂ ತರದ ಭಾಷೆ ನಿಲ್ಲಿಸಬೇಕು ಅಂತ ಡಿಕೆಶಿ ವಿರುದ್ಧ ಕಿಡಿಕಾರಿದ್ದಾರೆ. ಡಿಕೆಶಿ ಅವರ ನಡೆ ನುಡಿಗಳ ಬಗ್ಗೆ ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿದಂತ ಪ್ರತಾಪ್ ಸಿಂಹ, ಸಿಎಂ ಆಗಬೇಕು ಅಂತ ಬಯಸುವ ವ್ಯಕ್ತಿಗೆ ಬೇಕಾದ ಘನತೆ ಗಾಂಭೀರ್ಯತೆ ಇರಬೇಕು, ರೌಡಿಸಂ ತರ ಭಾಷೆ ನಿಲ್ಲಿಸಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ. ಆರ್ಆರ್ ನಗರ ಉಪಚುನಾವಣೆಯಲ್ಲಿ ಕುಸುಮ ಅವರನ್ನ ಗೆಲ್ಲಿಸಲು ಡಿಕೆಶಿ ಹಣಬಲ ಮತ್ತು ತೋಳ್ಬಲವನ್ನ ಬಳಸಿದ್ರು. ಆದ್ರೆ ಜನ ಅದನ್ನ ಒಪ್ಪಲಿಲ್ಲ ಅಂತ ಪ್ರತಾಪ್ ಸಿಂಹ ಟೀಕಿಸಿದ್ರು. ಸ್ಥಳೀಯ ಶಾಸಕರಿಗೂ ಸಂಸದರಿಗೂ ಗೌರವ ಕೊಡೋ ಕಲಿಕೆ ಡಿಕೆ ಶಿವಕುಮಾರ್ಗೆ ಇರಬೇಕು. ಜಮೀರ್ ಅಹಮದ್ ಸಭೆಯಲ್ಲಿ ಇದ್ರೆ ಬೆಳಿ ಟೋಪಿ ಸಾಹೇಬಾ ಬಾ ಅಂತ ಕರಿತೀರಾ? ಇಂತಹ ನಡವಳಿಕೆ ಚುನಾಯಿತ ಪ್ರತಿನಿಧಿಗಳಿಗೆ ತಕ್ಕದ್ದಲ್ಲ. ಕುಸುಮ ಅವರನ್ನ ಗೆಲ್ಲಿಸಲು ಇಷ್ಟು ಪ್ರಯತ್ನ ಮಾಡಿದ್ರೆ ಈಗ ಅವರನ್ನ ಎಂಎಲ್ಸಿ ಅಥವಾ ರಾಜ್ಯಸಭೆ ಸದಸ್ಯನಾಗಿ ಮಾಡಬಹುದು. ಆದ್ರೆ ಸ್ಥಳೀಯ ನಾಯಕರಿಗೆ ಕಿರುಕುಳ ಕೊಡೋ ಧೋರಣೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಉಚಿತ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ವ್ಯಂಗ್ಯವಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯಲ್ಲಿ ಮಾತನಾಡಿದ ಹಳ್ಳಿಯಾಳ ಶಾಸಕರು, ನಮ್ಮ ಕಾಂಗ್ರೆಸ್ ಸರ್ಕಾರ ತಂದಿರುವ ಯೋಜನೆಗಳು ಒಂದ ಎರಡ,
ಸರ್ಕಾರ ಬಡವರಿಗಾಗಿ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದೆ. ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಟರು. ಅಲ್ಲದೆ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಯೋಜನೆಯಿಂದ ಎಲ್ಲಿ ನೋಡಿದ್ರು ಬಸ್ಸುಗಳಲ್ಲಿ ಮಹಿಳೆಯರೇ ಇರ್ತಾರೆ. ಸರ್ಕಾರಿ ಬಸ್ಗಳಲ್ಲಿನ ಪರಿಸ್ಥಿತಿ ಬಗ್ಗೆ ಹೇಳೋದೇ ಬೇಡ. ಬಸ್ನಲ್ಲಿ ಹೋದ್ರು ಮಹಿಳೆಯರೇ, ದೇಗುಲಕ್ಕೆ ಹೋದ್ರು ಮಹಿಳೆಯರೇ. ಸರ್ಕಾರಿ ಬಸ್ಗಳಲ್ಲಿ ಯಾರಾದ್ರೂ 4 ಜನ ಗಂಡಸರು ಹೋಗೋದೇ ಕಷ್ಟವಾಗಿದೆ. ನಾನು ಸಿಎಂ ಆಗಿದ್ರೆ ಇವುಗಳನ್ನೆಲ್ಲ ಮಾಡ್ತಿರ್ಲಿಲ್ಲ ಅಂತಿದ್ದಾರೆ. ಇದೇ ವೇಳೆ ಸ್ಥಳದಲ್ಲಿದ್ದವರು ಜೋರಾಗಿ ಇಂತಹ ಯೋಜನೆಗಳೆಲ್ಲ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಯೋಜನೆಯನ್ನ ನೀಡಿದ್ದಾರೆ. ಅನ್ನಭಾಗ್ಯ ಯೋಜನೆಯಲ್ಲಿ ಉಚಿತವಾಗಿ 10 ಕೆಜಿ ಅಕ್ಕಿಯನ್ನು ನೀಡಲಾಗಿದೆ. ಹೆಚ್ಚುವರಿ 5 ಕೆಜಿ ಬದಲು ಇಂದಿರಾ ಆಹಾರ ಕಿಟ್ ಅನ್ನು ನೀಡಲು ನಿರ್ಧಾರ ಕೈಗೊಂಡಿದ್ದಾರೆ. ತೊಗರಿ ಸೇರಿದಂತೆ ಬೇರೆ ಬೇರೆ ದಿನಸಿಗಳನ್ನು ಕೊಡಲು ಕೂಡ ನಿರ್ಧಾರ ತಗೊಂಡಿದ್ದಾಗಿ ಹೇಳಿದ್ದಾರೆ. ಇನ್ನು ಕೆಲವೊಬ್ಬರು ಇದನ್ನ ಮಾರಾಟ ಮಾಡಿದ್ದಾರೆ ಅಂತ ಕೂಡ ವ್ಯಂಗ್ಯವಾಡಿದ್ದಾರೆ. ಈ ಮಾತುಗಳನ್ನೆಲ್ಲ ಕೇಳುತ್ತಿದ್ದಂತೆ ಸಭೆಯಲ್ಲಿದ್ದವರೆಲ್ಲ ಜೋರಾಗಿ ನಗುತ್ತಿರುವುದನ್ನ ಕಂಡು ಬಂದ್ರೆ ಮುಂದುವರೆದು ಸಿದ್ದರಾಮಯ್ಯ ಏನೇನು ಮಾಡ್ತಿದ್ದಾರೋ ನನಗೂ ಗೊತ್ತಿಲ್ಲ, ನಮ್ಗೆಲ್ಲ ಗೊತ್ತಾಗ್ತಿಲ್ಲ, ನಾವು ಅವರಿಗೆ ಬಹಳ ಹತ್ತಿರದವರು, ಆದ್ರೂ ಅವರೇನು ಮಾಡುತ್ತಿದ್ದಾರೆ ಎಂಬುದು ಗೊತ್ತಾಗಲ್ಲ ಅಂತ ದೇಶಪಾಂಡೆ ಹೇಳಿದ್ದಾರೆ. ತಮಿಳುನಾಡಿನ ಕರೂರಿನಲ್ಲಿ ನಟ ವಿಜಯ್ ಅವರ ರಾಜಕೀಯ ಸಮಾವೇಶದಲ್ಲಿ ಸಂಭವಿಸಿದ ಭೀಕರ ಕಾಲ್ತುಳಿತ ಘಟನೆಯ ತನಿಖೆಯನ್ನು ಸಿಬಿಐ ನಡೆಸಲಿದೆ. ಸುಪ್ರೀಂ ಕೋರ್ಟ್ ಸೋಮವಾರ ಈ ಪ್ರಕರಣದ ತನಿಖೆ ಸಿಬಿಐಗೆ ವಹಿಸುವ ಆದೇಶವನ್ನು ಹೊರಡಿಸಿದೆ. ನ್ಯಾಯಮೂರ್ತಿಗಳಾದ ಜೆ.ಕೆ. ಮಹೇಶ್ವರಿ ಮತ್ತು ಎನ್.ವಿ. ಅಂಜೇರಿ ಅವರಿಂದ ಕೂಡಿದ್ದ ಪೀಠವು ಈ ಒಂದು ಮಹತ್ವದ ತೀರ್ಪು ನೀಡಿದೆ. ಸುಪ್ರೀಂ ಕೋರ್ಟ್ ಈ ಪ್ರಕರಣದ ಮೇಲ್ವಿಚಾರಣೆ ನಡೆಸಲು 3 ಸದಸ್ಯರ ಮಂಡಳಿಯನ್ನು ರಚಿಸಿದೆ. ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಅಜಯ್ ರಸ್ತೋಗಿ ಅವರಿಗೆ ಈ ಮಂಡಳಿಯ ನೇತೃತ್ವ ವಹಿಸಲಾಗಿದೆ. ನ್ಯಾಯಮೂರ್ತಿ ರಸ್ತೋಗಿ ಅವರು ಈ ಪ್ರಕರಣದಲ್ಲಿ ಸಿಬಿಐ ತನಿಖೆಯ ಮೇಲ್ವಿಚಾರಣೆ ನಡೆಸಲು 2 ಪೊಲೀಸ್ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅಧಿಕಾರವನ್ನು ಪಡೆದಿದ್ದಾರೆ. ಸೆಪ್ಟೆಂಬರ್ 27ರಂದು ನಟ ವಿಜಯ್ ಅವರು ತಮ್ಮ ಹೊಸ ರಾಜಕೀಯ ಪಕ್ಷ ತಮಿಳಿಗ ವೆಕ್ಟ್ರಿ ಕಳಗಂ ಪಕ್ಷದ ಸಮಾವೇಶವನ್ನು ಕರೂರಿನಲ್ಲಿ ಆಯೋಜಿಸಿದರು. ಸಮಾವೇಶಕ್ಕೆ 10,000 ಜನರು ಬರುವ ನಿರೀಕ್ಷೆ ಇತ್ತು. ಆದರೆ 27,000ಕ್ಕೂ ಹೆಚ್ಚು ಜನರು ಸೇರಿದ್ದರು. ಈ ನುಕ್ಕಲಿನಲ್ಲಿ ಕಾಲ್ತುಳಿತ ಸಂಭವಿಸಿ 41 ಮಂದಿ ಪ್ರಾಣ ಬಿಟ್ಟಿದ್ರು, ಅನೇಕರು ಗಾಯಗೊಂಡಿದ್ದರು. ಮದ್ರಾಸ್ ಹೈಕೋರ್ಟ್ ಈ ಪ್ರಕರಣದ ತನಿಖೆ ವಿಶೇಷ ತನಿಖಾ ದಳ SITಗೆ ವಹಿಸುವ ಆದೇಶವನ್ನು ನೀಡಿತು. ಆದರೆ ವಿಜಯ್ ಅವರ ಪಕ್ಷ ಇದನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿತು. ಎಲ್ಲ ಮನವಿಗಳನ್ನು ವಿವರವಾಗಿ ಪರಿಶೀಲಿಸಿದ ಸುಪ್ರೀಂ ಕೋರ್ಟ್ ಈಗ ತನಿಖೆಯನ್ನು ಸಿಬಿಐಗೆ ವಹಿಸುವ ಆದೇಶವನ್ನು ನೀಡಿದೆ. ಸಿಎಂ ಬದಲಾವಣೆ ಬಗ್ಗೆ ಈಗಲೂ ಶಾಸಕರ ಅಭಿಪ್ರಾಯ ಪಡೆಯಬಹುದು. ಶಾಸಕರ ಅಭಿಪ್ರಾಯ ಬೇಡ ಅಂತಲೂ ಹೈಕಮಾಂಡ್ ತೀರ್ಮಾನಿಸಬಹುದು ಅಂತ ಸಚಿವ ಜಿ. ಪರಮೇಶ್ವರ್ ತಿಳಿಸಿದ್ದಾರೆ. ಸದಾಶಿವನಗರ ನಿವಾಸದ ಬಳಿ ಮಾತನಾಡಿದ ಅವರು, ಸಿಎಂ ಬದಲಾವಣೆ ಹೈಕಮಾಂಡ್ ಆಯ್ಕೆ ಹೊರತು ಶಾಸಕರ ಆಯ್ಕೆ ಅಲ್ಲ ಎಂಬ DCM DKC ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡುತ್ತಾ, ಶಾಸಕರ ಬಲವೇ ಮುಖ್ಯ, ಪಕ್ಷ ಗೆದ್ದ ಮೇಲೆ ಸಿಎಂ ಆಯ್ಕೆ ಆಗುತ್ತದೆ, ಶಾಸಕರ ಅಭಿಪ್ರಾಯ ಪಡೆದು ಮಾಡ್ತಾರೆ, ಹೈಕಮಾಂಡ್ ಅಬ್ಸರ್ವರ್ಸ್ ಕಳಿಸುತ್ತದೆ, ಅವರು ಶಾಸಕರ ಅಭಿಪ್ರಾಯವನ್ನು ಕೇಳ್ತಾರೆ. ಇಷ್ಟು ಜನ ಈ ರೀತಿ ಹೇಳಿದ್ದಾರೆ, ಉಳಿದವರು ಈ ರೀತಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಮೊದಲ ಬಾರಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡಿದ್ದು ಹೀಗೆ, ಈಗಲೂ ಶಾಸಕರ ಅಭಿಪ್ರಾಯ ಪಡಿಬಹುದು, ಶಾಸಕರ ಅಭಿಪ್ರಾಯ ಬೇಡ ಅಂತ ಹೈಕಮಾಂಡ್ ತೀರ್ಮಾನಿಸಬಹುದು ಅಂತ ಸೂಚ್ಯವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆಮ್ ಆದ್ಮಿ ಪಕ್ಷ ಆಯೋಜಿಸಿದ ರೈತರ ರ್ಯಾಲಿಯಲ್ಲಿ ಹಿಂಸಾಚಾರ ನಡೆದು ಕನಿಷ್ಠ 3 ಪೊಲೀಸರು ಗಾಯಗೊಂಡಿರುವ ಘಟನೆ ಬೋಟಾಟ್ ಜಿಲ್ಲೆಯ ಹದ್ದಾದ್ ಗ್ರಾಮದಲ್ಲಿ ನಡೆದಿದೆ. ಗುಜರಾತ್ನ ಬೋಟಾಟ್ ಮಾರ್ಕೆಟಿಂಗ್ ಯಾರ್ಡ್ನಲ್ಲಿ ಹತ್ತಿ ಖರೀದಿ ಸಮಸ್ಯೆ ಉಲ್ಬಣಗೊಂಡಿದ್ದರಿಂದ ಆಮ್ ಆದ್ಮಿ ಪಕ್ಷ ಜಿಲ್ಲೆಯ ಹದ್ದಾದ್ ಗ್ರಾಮದಲ್ಲಿ ಅದ್ದೂರಿಯಾಗಿ ಸಭೆಯನ್ನು ಆಯೋಜಿಸಿತು. ಈ ವೇಳೆ ಪೊಲೀಸರು ಸಭೆಯನ್ನು ತಡೆಯಲು ಹೋದಾಗ ಸ್ಥಳೀಯರು ಕಲ್ಲು ತೂರಾಟ ನಡೆಸಿ ಪೊಲೀಸ್ ವಾಹನವನ್ನು ಧ್ವಂಸಗೊಳಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಬೋಡಾಟ್ ಮಾರ್ಕೆಟಿಂಗ್ ಯಾರ್ಡ್ನಲ್ಲಿ ರೈತರಿಂದ ಹತ್ತಿಯನ್ನು ಖರೀದಿಸಿದ ನಂತರ ವ್ಯಾಪಾರಿಗಳು ಅದನ್ನು ಜಿನ್ನಿಂಗ್ ಮಿಲ್ಗೆ ಕೊಂಡೊಯ್ದು ಅಲ್ಲಿ ಬೆಲೆಯನ್ನು ನಿಗದಿಪಡಿಸುತ್ತಾರೆ. ಇದು ಪರಿಸ್ಥಿತಿಯನ್ನು ಬಿಗಡಾಯಿಸಿದೆ. ಮಾರ್ಕೆಟಿಂಗ್ ಯಾರ್ಡ್ನಲ್ಲಿ ಕೋಟಾ ನಿಯಮಗಳ ಬಗ್ಗೆಯೂ ಕೂಡ ರಾಜಕೀಯ ಸಂಘರ್ಷ ಏರ್ಪಟ್ಟಿದೆ. ಪೊಲೀಸರು ಭಾನುವಾರ ರಾತ್ರಿಯಿಂದ ಸೋಮವಾರ ಬೆಳಗ್ಗೆವರೆಗೆ 6 ಗಂಟೆಗಳ ಅವಧಿಯಲ್ಲಿ ಲಕ್ನೋ ಮತ್ತು ಮಿರತ್ನಲ್ಲಿ ನಡೆದ ಪ್ರತ್ಯಕ್ಷ ಎನ್ಕೌಂಟರ್ಗಳಲ್ಲಿ 2 ಅಪರಾಧಿಗಳನ್ನು ಕೊಂದಿದ್ದಾರೆ. ಮೊದಲ ಎನ್ಕೌಂಟರ್ ನಿನ್ನೆ ರಾತ್ರಿ ಅಗ್ರಾ ಎಕ್ಸ್ಪ್ರೆಸ್ ವೇನ ಸರ್ವಿಸ್ ಲೈನ್ನಲ್ಲಿ ನಡೆದಿದ್ದು, ಉನ್ನಾವದ ಕ್ಯಾಬ್ ಚಾಲಕನನ್ನು ಅಪಹರಿಸಿ ಕೊಲೆ ಮಾಡಿದ್ದ ಕುಖ್ಯಾತ ಅಪರಾಧಿ ಗುರು ಸೇವಕನನ್ನು ಎನ್ಕೌಂಟರ್ನಲ್ಲಿ ಕೊಲ್ಲಲಾಗಿದೆ. ಈ ಕುರಿತು ಲಕ್ನೋ DCP ವಿಶ್ವಜಿತ್ ಶ್ರೀವಾಸ್ತವ್ ಅವರು ಮಾತನಾಡಿದ್ದು, ಪ್ಯಾರಾ ಪೊಲೀಸ್ ಠಾಣೆ ಪ್ರದೇಶದಲ್ಲಿ ಗುರು ಸೇವಕ್ ಇರುವ ಬಗ್ಗೆ ಪೊಲೀಸರಿಗೆ ಸುಳಿವು ಸಿಕ್ಕಿತ್ತು. ಅಗ್ರಾ ಎಕ್ಸ್ಪ್ರೆಸ್ ವೇನ ಸರ್ವಿಸ್ ಲೈನ್ನಲ್ಲಿ ಗುರು ಸೇವಕ್ ಅವರನ್ನು ತಡೆಯಲು ಪೊಲೀಸರ ತಂಡವೊಂದು ಯತ್ನಿಸಿದಾಗ ಗುರು ಸೇವಕ್ ಮತ್ತು ಅವರ ಸಹಚರರು 2 ಮೇಲೆ ಗುಂಡು ಹಾರಿಸಿದ್ದಾರೆ. ಈ ವೇಳೆ ಪೊಲೀಸರು ಅವರನ್ನು ಸುತ್ತುವರೆದಾಗ ಅಪರಾಧಿಗಳು ಪೊಲೀಸರ ಮೇಲೆ 4-5 ಸುತ್ತು ಗುಂಡು ಹಾರಿಸಿದ್ದಾರೆ. ಒಂದು ಗುಂಡು ಕ್ರೈಮ್ ಬ್ಯಾಚ್ನ ಇನ್ಸ್ಪೆಕ್ಟರ್ಗೆ ತಗುಲಿದೆ. ಅಧಿಕಾರಿ ಗುಂಡು ನಿರೋಧಕ ಜಾಕೆಟ್ ಧರಿಸಿದ್ರಿಂದ ಯಾವುದೇ ಗಾಯಗಳಿಲ್ಲದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮತ್ತೊಂದು ಗುಂಡು ಪೊಲೀಸ್ ಜೀಪಿಗೆ ತಗುಲಿದ್ದು ಅದರ ವಿಂಡ್ ಶೀಟ್
ಸಂಪೂರ್ಣವಾಗಿ ಛಿದ್ರಗೊಂಡಿದೆ. ಪೊಲೀಸರು ಪ್ರತಿ ದಾಳಿ ನಡೆಸಿದಾಗ ಗುರು ಸೇವಕ್ ಅವರಿಗೆ ಗುಂಡು ತಗುಲಿ ಗಾಯಗೊಂಡಿದ್ದಾರೆ. ನಂತರ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಅಲ್ಲಿ ವೈದ್ಯರು ಅವರು ಮೃತಪಟ್ಟಿರುವುದಾಗಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಇವಾಗಿದು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ.